ಒಂದು ಗಂಟೆ ರಾತ್ರಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟೆ. ಬೆಳಿಗ್ಗೆ ಬಂದರು. ಬೆಳಿಗ್ಗೆ ಫೋಟೋ ಎತ್ಕೊಂಡು ಬರ್ತೀನಿ ಅಂದೆ. ಸಾರ್ ಬರ್ತೀನಿ. ಬೆಳಗ್ಗೆ ಆಗೋಷ್ಟರಲ್ಲಿ ಹೆಣ ಆಗಿ ಬಿದ್ದು ನಮ್ಮವ್ರು ಯಾರೋ ನೋಡ್ಕೊಂಡು ಬೊಂಬೆ ಹೊಡ್ಕೊಂಡು ಬರ್ತಾ ಇದ್ದೀವಿ. ಹೇಳ್ಕೊಂಡು ಒಂದೇ ಕಾಲು ಹಿಡ್ಕೊಂಡು ಹೇಳ್ಕೊಂಡೋಗಿ ಬಿಸಾಕಿದ್ದಾರೆ. ಜಾಸ್ತಿ ಚಿತ್ರಹಿಂಸೆ ಮಾಡ್ಬಿಟ್ಟಾಯ್ತು. ಅದೇ ಜಾಗ ಪಿನ್ ಹಾಕವ್ರೆ. ರಾತ್ರಿ ಟೈಮ್ ಕಂಪ್ಲೇಂಟ್ ತಗೊಂಡಿದ್ದೆ. ಫೋಟೋ ಅದಳೆ ಪಿಂಟು ಹಚ್ಚಿರಾಕಿದ್ದೆ. ನಮ್ಮ ತೋರು ಬಡು ಯಾರು ನೋಡಿಲ್ಲ. ಯಾರು ಊಟಗೂ ನಾವು ಸಾಯ್ತಿದ್ವಿ. ಊಟಗೂ ಸಾಯ್ತೀವಿ ನಾವು. ಮೋರಿ ಒಳಗಡೆ ಈ ಥರ ಮದರ್ಸ್ ಡೇ ಗೊತ್ತಾಗಿದೆ. ಕಂಪ್ಲೇಂಟ್ ಕೊಡ್ಲಿಕ್ಕೆ ರಾತ್ರಿ 1 ಗಂಟೆಗೆ ನಾವು ಹೋಗಿದ್ದಾರೆ ಪೊಲೀಸರು. ಎಲ್ಲ ಸೈಡ್ ಫಸ್ಟ್ ಹುಡುಕ್ಬಿಟ್ಟೆ. ಜಲ್ದಿ ಯಾಕೆ ಹೋಗೋಣ, ದುಡುಕೋದು ಬೇಡ ಅಂತ ಹೇಳಿ ಫಸ್ಟ್ ಊರೆಲ್ಲ ಹುಡುಕಿದೆ. ಬೀದಿ ಬೀದಿ ನಾನು, ನಮ್ಮ ತಮ್ಮದಿರು, ನನ್ನ ಮಗನಿಗೂ ಮಾತು ಬರಲ್ಲ, ಕಿವಿ ಕೇಳಲ್ಲ. ನಮ್ಮವ್ರ ಮಕ್ಕಳಿಗೆ ಮಾತು ಬರಲ್ಲ, ಕಿವಿ ಕೇಳಲ್ಲ. ಇವಳು ಲಾಸ್ಟ್ದವಳು. ಅವಳಿಗೂ ಮಾತು ಬರಲ್ಲ, ಕಿವಿ ಕೇಳಲ್ಲ. ಫಸ್ಟ್ ಊರೆಲ್ಲ ಹುಡುಕಾಡ್ಬಿಟ್ಟು ವಿಡಿಯೋ ಎಲ್ಲ ಕಣ್ಮಿಣಿಕೆ ಕುಂಬಳಗೋಡಿ ಎಲ್ಲ ಹುಡುಕ್ಬಿಟ್ಟು ಪೊಲೀಸ್ಗೆ ನನ್ನ ತಮ್ಮ ಹೇಳ್ತದೆ, ಬೇಗ ಹೋಗಿ ಕಂಪ್ಲೇಂಟ್ ಕೊಟ್ಬಿಡು, ನೈಟ್ ಪೊಲೀಸ್ ಬಂದು ಬರ್ಬೋದು ಹುಡ್ಕೊಳ್ತೆ ಅಂತ ಹೇಳಿದ್ರು. ನಾನು ಹೋದೆ. ಹಂಗೆ ಅಲ್ಲಿ ಮಾತಾಡ್ಕೊಂಡು ಹೋದೆ. ನಮ್ಮ ಮಗ ಕಾಣೆ ಹಾಕಿದ್ದೆ ಸರ್ ಅಂದರೆ ಫೋಟೋ ತೋರ್ಸಮ್ಮ ಅಂತ. ಫೋಟೋ ಹೊಡ್ಕೊಂಡ್ರು. ನೈಟ್ ಪೊಲೀಸ್ ಬರ್ತಾರಮ್ಮ, ನೀನು ಬೆಳಗ್ಗೆ ಫೋಟೋ ತಗೊಂಡು ಬಾರಮ್ಮ ಅಂತ ಹೇಳಿದ್ರು. ಸರಿ ಸರ್, ಬೆಳಗ್ಗೆ ತಗೋತೀವಿ ಅಂತ ಹೇಳಿದ್ದಾರೆ. ಕಂಪ್ಲೇಂಟ್ ಬೆಳಗ್ಗೆ ತಗೋತೀವಿ, ರಾತ್ರಿಗಿಲ್ಲ, ಬೇರೆ ಫೋಟೋ ನೋಡಿ. ಕಂಪ್ಲೇಂಟ್ ಅಂತ ಹೇಳಿಲ್ಲ. ಬೆಳಗ್ಗೆ ಬನ್ನಿ ನೈಟ್ ಪೊಲೀಸ್ಗೆ ಕಳಿಸ್ತೀರಿ. ಕಳಿಸಿಲ್ಲ. ಬೆಳಗ್ಗೆ ಆಗೋವರೆಗೂ ನಾನು ಹುಡುಕಿ ನಿದ್ದೆ ಇಲ್ಲ, ಏನೂ ಇಲ್ಲ. 4 ದಿನದಿಂದ ಊಟ ಇಲ್ಲ. ಆ ಟೈಮಲ್ಲಿ ಆ ಮರದಲ್ಲಿ ಇಬ್ರಿದ್ರು ಕರೆಂಟ್ ಇರ್ಲಿಲ್ಲ, ಮುಖ ಕಾಣಿಸ್ಲಿಲ್ಲ. ಬಾಡಿ ಹಾಕಿರೋ ಜಾಗದಲ್ಲಿ ಇಬ್ರಿದ್ರು 1 ಗಂಟೆ ರಾತ್ರಿ ತನಕ. ಮಖಾನೆ ಕಾಣಿಸಲ್ಲ, ಕತ್ಲು ಅಂದ್ರೆ ಕತ್ಲು. ನಿಂತಿದ್ರು. ಇವ್ರು ಬಂದಿದ ತಕ್ಷಣ ಫೋನ್ ತಗೊಂಡು ಯಾರ್ಯಾರಿಗೋ ಮಾತಾಡ್ತಾ ಇದ್ರು. ಫೋನ್ ಬರ್ಲಿಲ್ಲ, ಹೇಳಿದೀನಿ ಪೊಲೀಸ್ ನೋಡಿಲ್ಲ. ನೋಡಕ್ ಹೋಗಿದ್ರೆ ಅವ್ರು ಏನಾದ್ರು ಎತ್ಕೊಂಡು ಹೊಡಿತಾ ಇದ್ರು. ಗೊತ್ತಿಲ್ಲ. ಆದ್ರೂ ನಾನು ಗಾಡಿ ಮೇಲಿಂದಾನೆ ಬಗ್ಗು ನೋಡ್ದೆ. ನಾನು ಈ ಕಡೆ ಆ ಕಡೆ ಬಗ್ಗು ನೋಡಿದ್ದೀನಿ. ಅದು ಪೂರ್ತಿ ಕಟ್ಟಿದ್ರೆ ಹೆಂಗೋನು ಅದು ಏನೋ ಗೊತ್ತಿಲ್ಲ. ಒಟ್ನಲ್ಲಿ ಅಲ್ಲಿ ನೋಡಿ ಅವ್ರಿಗೆ ತೋರಿಸ್ದೆ ಫೋಟೋ. ಅಣ್ಣ ನಮ್ಮ ಹುಡುಗಿ ಕಡೆ ಏನಾರು ಬಂದಿದ್ರು ಅಣ್ಣ, ಮೂಗಿ ಅಣ್ಣ ಅಂತ ಹೇಳಿದೆ. ಗೊತ್ತಿಲ್ಲ ಅಂದ್ಬಿಟ್ಟು ಅವರೇ ಗೊತ್ತಿಲ್ಲ ಅಂದ್ಬಿಟ್ರು. ಮುಖ ಕಾಣ್ತಾನೆ, ದಪ್ಪಗೆ ಕಪ್ಪಗೈತೆ, ಮುಖ ಕಾಣಿಸಿಲ್ಲ ಮೇಡಮ್, ಸ್ವಲ್ಪನೂ ಕಾಣಿಸಿಲ್ಲ. ಆಮೇಲೆ ನಾನು ಟಾರ್ಚ್ ಬಿಟ್ಟು ಸ್ವಲ್ಪ ಮುಂದೆ ಹೋಗಿದ್ರು, ನನಗೂ ಪ್ರಾಬ್ಲಮ್ ಆಗ್ತಾ ಇದೆಯಲ್ಲ. ಅಲ್ಲಿ ಹೊಡಿತಾ ಇದ್ರು ಅವ್ರು. ಏನಾದ್ರು ದೊಣ್ಣೆ ಗಿಣ್ಣೆ ಎತ್ಕೊಂಡು ತಲೆ ಮೇಲೆ ಹೊಡೆದ. ಡೌಟ್ ಇದೆಯಾ ಯಾರನ್ನಾದ್ರು? ಇಲ್ಲ ಮೇಡಮ್, ನನಗೆ ಯಾರು ಗೊತ್ತಿಲ್ಲ. ಯಾರ ಜೊತೆ ಕಡೆಗೆ ಮಗು ಒಬ್ಳೇ ಇದ್ಲು. ಇವ್ರ ಜೊತೆಗಿದ್ದಿ. ಆಮೇಲೆ ಅವಳು ಮನೆ ಹುಡುಗಿ ಐತೆ, ದೊಡ್ಡ ಮಗಳು. ಅವಳಿಗೂ ಕಿವಿ ಕೇಳಲ್ಲ, ಮಾತು ಬರಲ್ಲ.
ಅವಳು ಬಾಣಂತಿ ಅಡುಗೆ ಮಾಡಬೇಕಂತ ನನ್ನ ಮನೆಗೆ ಬಂದ್ಬಿಟ್ಟೆ. ನನ್ನ ತಮ್ಮನ ಮನೆಗೆ ಆಟ ಆಡ್ತೈತಲ್ಲ, ಬೀದಿಲಿ ಆಟ ಆಡ್ತೈತಲ್ಲ ಅಂತ ಬಂದ್ಬಿಟ್ಟೆ. ಅಡುಗೆ ಬಡ್ಗೆ ಮಾಡಿ ಮಕ್ಕಳಿಗೆ ಬಡಿಸ್ಬಿಟ್ಟು 8 ಗಂಟೆ ಆಯಿತು. ಬಂದಿಲ್ಲ ಅಂತ ಹೇಳಿ ನನ್ನ ತಮ್ಮನ ಮನೆಗೆ ಹೋಗುವಾಗ ಅವ್ರ ಮಕ್ಕಳು ಕೇಕ್ ಕುಯ್ತಾ ಇದ್ದಾರೆ. ಅವ್ರ ತಾಯಿ ತಂದೆ ಕೇಕ್ ಕುಯ್ತಾ ಇದ್ದಾರೆ. ಅವ್ರು ನಾನೇನು ತಿಳ್ಕೊಬಿಟ್ಟೆ, ಕೇಕ್ ಎಲ್ಲಾರ ಮನೆಗೆ ಕುಯ್ತದೆ, ಆಟ ಆಡೋವಳು ಹಂಗೆ ತಿನ್ಕೊಂಡು ಬರ್ತಾಳೆ ಅಂತ ನಾನು ಅಲ್ಲೇ 1 ಅವರ್ 2 ಅವರ್ ಅಲ್ಲೇ ಕಾಯ್ಕೊಂಡು ಅಲ್ಲೇ ನನ್ನ ತಮ್ಮನ ಮನೆಗೆ ಕುತ್ಕೊಂಡ್ಬಿಟ್ಟೆ. ಎಲ್ಲ ಅಡಿಕೆ ಹಾಕಿ ತಿಂದು ಅಲ್ಲೇ ಕುತ್ಕೊಂಡ್ಬಿಟ್ಟೆ. ಬಂದಿಲ್ಲ. ನಿಮ್ಮ ಮಕ್ಕಳಿಗೆಲ್ಲ ನೀನ್ ಧೈರ್ಯ ಹೇಳ್ಬೇಕಲ್ವಾ? ನಾವೆಲ್ಲ ಈ ಹೋರಾಟದಲ್ಲಿ ಇರ್ತೀವಿ ನಿಮ್ ಜೊತೆ. ನಿಮ್ ನ್ಯಾಯ ತಂದ್ಕೊಡ್ಲಿಕ್ಕೆ, ಆ ಮಗು ಸಾವಿ ನ್ಯಾಯ ತಂದ್ಕೊಡ್ಲಿಕ್ಕೆ ನಾವು ನಿಮ್ ಜೊತೆ ಇರ್ತೀವಿ. ಮೇಡನರ ಆಗ್ಬೇಕು ಮೇಡಮ್. ಅವರು ನಮ್ಮ ಹುಡುಗಿ ಹೆಂಗ್ ಹೋಗೈತೆ ಮರಣ್ಣನರ ಆಗ್ಬೇಕು, ಇಲ್ಲಾಂದ್ರೆ ಸೂಟ್ ಆರ್ಡರ್ ಮಾಡ್ಬೇಕು. ಆಮೇಲೆ ನಮ್ಗೆ ಎಲ್ಲ ತೃಪ್ತಿ ಬರುತ್ತೆ. ನಾವು ಅತಿ ಬಡವರು, ಸಾಹುಕಾರ ಇಲ್ಲ. ನಾವು ಮಕ್ಕಳಿದ್ರೆ ನಮ್ಗೆ ಜೀವ ಮಾಡಿ ನಾವು ಅವರಿಂದ ತಿನ್ಸಿಲ್ಲ ಮೇಡಮ್. ನಮ್ ಕೈಯಿಂದ ದುಡ್ಕೆ ಮಾಡಿ ತಿಂದ್ರೇನೆ ಶಾಲೆಗೆ ಹೋಗ್ತಾ ಇದ್ರು. ಪಾಪ ನಿನ್ನೆ ಬಂದು ಪಾಪ ಕಾರ್ ಹಳ್ಕೊಂಡು ಅವ್ರದ್ದೇ ಹಾರ ಪಟ ಹಾಕ್ಬಿಟ್ಟು ಒಳಗಡೆ ಇರೋದು ಹಾಸ್ಟ್ಲವರೇ ಬಂದು ರಜಾ ಮೇಲೆ ಪಾಪ ಕಳಿಸಿರೋದು. ಬೇಸಿಗೆ ರಜಾ ಒಂದೇ 1 ತಿಂಗಳು ಕಳೆದಿದ್ರೆ ಹೋಗಿ ಕರ್ಕೊಂಡು ಹೋಗಿ ಬಿಡೋಳು ನಾನು. ಅಷ್ಟರಲ್ಲಿ ಮಾಡಿ ಈ ತರ ದುರಂತ ಆಗುತ್ತೆ ಅಂತ ಯಾರು ತಾನೇ ಊಹೆ ಮಾಡ್ಲಿಕ್ಕೆ ಆಗುತ್ತಲ್ಲ? ಯಾರಿಗೆ ಪಾಪ ಗೊತ್ತು. ಇದನ್ನು ಮೇಡಮ್ ತುಂಬಾ ಚೆನ್ನಾಗಿ ನೋಡ್ತಾ ಇದ್ರು ಮೇಡಮ್ ಹಾಸ್ಟ್ಲವರು. ಹುಡುಗರು ಈ ಊರು ತುಂಬಾ ಬ್ರಾಂದಿ ಮಾರೋರು ಇದ್ದಾರೆ. ಹುಡುಗರು ಪಾರ್ಟಿರು ತುಂಬಾ ಎಷ್ಟೊತ್ತಿಗೆ ಮಾಡ್ತೀರಮ್ಮ? ಮಾಡ್ಬೇಕಮ್ಮ. ಹಂಗೆ ಇಟ್ಕೊಂಡು ಮಕ್ಕಳಿಗೆಲ್ಲ ನೋವು ಕೊಟ್ಕೊಂಡು ಎಷ್ಟು ದಿವಸ ಅಂತ ಇರ್ತೀರಲ್ವಾ? ಕಾನೂನು ಕ್ರಮ ಖಂಡಿತ ತಗೊಳ್ತಾರೆ. ನಾನಿದ್ದೀನಿ ಇದ್ರ ನಿಮ್ ಪರವಾಗಿ ಹೋರಾಟ ಮಾಡಕ್ಕೆ. ನಾನಿದ್ದೀನಿ ಪರವಾಗಿ ಬಂದಿದ್ದೀನಿ ಅಲ್ವಾ? ಸರ್ಕಾರದ ಗಮನ ತಗೊಂಡು ಬರ್ತೀನಿ, ನ್ಯಾಯ ಒದಗಿಸ್ಕೊಡೋಣ. ನ್ಯಾಯ ಸಿಗುತ್ತೆ. ಆದ್ರೆ ಇವಾಗ ರಿಪೋರ್ಟ್ ನಮ್ಗೆ ಏನು ಅಂತ ಗೊತ್ತಿಲ್ವಲ್ಲ, ಅದನ್ನು ಹೇಳ್ತಾ ಇಲ್ಲ, ಕೊಡ್ತಾ ಇಲ್ಲ. 4 ದಿವಸ ಆಲ್ರೆಡಿ ಗುಂಡಿ ತೆಗಿದೀವಿ. ನಮ್ಗೆ ಹಾಸ್ಪಿಟಲ್ ರಿಪೋರ್ಟ್ ಬರಬೇಕು. ಹಾಸ್ಪಿಟಲ್ ರಿಪೋರ್ಟ್ ಬಂದ ಮೇಲೆ ನಾವು ರಾಜರಾಜೇಶ್ವರಿಗೆ ರಿಪೋರ್ಟ್ ಸಂಜೆ ಬರುತ್ತೆ. ಅದು ನಾವು ಇಟ್ಕೊಳ್ಳೋಕ್ಕಾಗತ್ತಾ? ಅದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದೇ ಬರುತ್ತೆ. ಅದನ್ನೇನು ನಿಮ್ಗೆ ಡೌಟ್ ಬೇಡ. ಏನು ಇಲ್ಲ, ಬಂದ್ಮೇಲೆ ರಿಪೋರ್ಟ್ ಕೊಟ್ಟೆ ಕೊಡ್ತಾರೆ. ಸಂಜೆ ಬರುತ್ತಂತೆ. ತಡ ಮಾಡ್ಬಾರ್ದಲ್ವಾ? ಎಲ್ಲ ಅದೇನಿದೆ ಅಂತ್ಯಕ್ರಿಯೆದು ಏನಿದೆ ಮಾಡಿ ತಡ ಮಾಡಬೇಡಿ, ಇಟ್ಕೋಬೇಡಿ ಆಯ್ತಾ? ನಾನೀಗ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ಭೇಟಿ ಮಾಡ್ತೀನಿ, DC ಅವ್ರನ್ನ ಭೇಟಿ ಮಾಡ್ತೀನಿ. ಅದೇನು ಕಾನೂನಾತ್ಮಕವಾಗಿ ಪಾರದರ್ಶಕವಾಗಿ ಅದೆಂಥ ಪ್ರಬಲ ವ್ಯಕ್ತಿಗಳಾಗಿದ್ರು ಸಹ ಚಿಂತೆ ಇಲ್ಲ, ಅದು ಶಿಕ್ಷೆ ಆಗಲೇಬೇಕು ಅವರಿಗೆ. ಆ ನಿಟ್ಟಿನಲ್ಲಿ ನಾನು ಅವ್ರಿಗೆ ನಿರ್ದೇಶನ ಕೊಡ್ತೇನೆ ಆಯ್ತಾ? ಧೈರ್ಯವಾಗಿರಿ, ನಾವೆಲ್ಲ ನಿಮ್ಮ ಜೊತೆನಲ್ಲಿದ್ದೀವಿ. ಅದೆಲ್ಲ ನಡೆಸ್ಕೊಡಿ, ಆದಷ್ಟು ಬೇಗ ಕ್ಲಿಯರ್ ಮಾಡ್ರಿ. ಮಾಡ್ಕೊಳ್ಳಿ, ಧೈರ್ಯವಾಗಿರ್ಬೇಕು.